ಮೊದಲನೇ ಪ್ರಶ್ನೆ, ಬಬಲ್ಗಮ್ಸ್ ಅನ್ನು ಯಾವ ದೇಶದಲ್ಲಿ ಮೊದಲು ನಿಷೇಧಿಸಲಾಯಿತು? ಎ ಅಮೆರಿಕಾ, ಬಿ ನ್ಯೂಜಿಲ್ಯಾಂಡ್, ಸಿ ಇಂಗ್ಲೆಂಡ್, ಡಿ ಸಿಂಗಪುರ್. ಉತ್ತರ ಡಿ ಸಿಂಗಪುರ್. ಎರಡನೇ ಪ್ರಶ್ನೆ, ಇಪ್ಪಿ ನೂಡಲ್ಸ್ ಯಾವ ದೇಶಕ್ಕೆ ಸೇರಿದೆ? ಎ ಭಾರತ, ಬಿ ಅಮೆರಿಕಾ, ಸಿ ಚೀನಾ, ಡಿ ಇಂಗ್ಲೆಂಡ್. ಉತ್ತರ ಎ ಭಾರತ. ಮೂರನೇ ಪ್ರಶ್ನೆ, ವಿಟಮಿನ್ ಸಿ ಯಾವ ರುಚಿಗೆ ಕಾರಣವಾಗುತ್ತದೆ? ಎ ಹುಳಿ, ಬಿ ಕಹಿ, ಸಿ ಸಿಹಿ, ಡಿ ಯಾವ ರುಚಿ ಇರುವುದಿಲ್ಲ. ಉತ್ತರ ಎ ಹುಳಿ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿವಿಹಣ್ಣು, ಬಿ ಆರೆಂಜ್, ಸಿ ಆಪಲ್, ಡಿ ದ್ರಾಕ್ಷಿಗಳು. ಉತ್ತರ ಬಿ ಆರೆಂಜ್. ಐದನೇ ಪ್ರಶ್ನೆ, ಅಮೆರಿಕ ದೇಶದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷ? ಎ 4 ವರ್ಷ, ಬಿ 6 ವರ್ಷ, ಸಿ 5 ವರ್ಷ, ಡಿ 2 ವರ್ಷ. ಉತ್ತರ ಎ 4 ವರ್ಷ. ಆರನೇ ಪ್ರಶ್ನೆ, ಗಾಳಿಯಲ್ಲಿ ಹಾರುತ್ತಾ ನೀರು ಕುಡಿಯುವ ಪಕ್ಷಿ ಯಾವುದು? ಎ ಕೋಗಿಲೆ, ಬಿ ಗೂಬೆ, ಸಿ ನವಿಲು, ಡಿ ಅರಿಯಲ್ ಪಕ್ಷಿ. ಉತ್ತರ ಡಿ ಅರಿಯಲ್ ಪಕ್ಷಿ. ಏಳನೇ ಪ್ರಶ್ನೆ, 1 ಗ್ರಾಂ ಚಿನ್ನವನ್ನು ಎಷ್ಟು ಉದ್ದದವರೆಗೆ ಮಾಡಬಹುದು? ಎ 3 ಕಿಲೋಮೀಟರ್, ಬಿ 2 ಕಿಲೋಮೀಟರ್, ಸಿ 4 ಕಿಲೋಮೀಟರ್, ಡಿ 1 ಕಿಲೋಮೀಟರ್. ಉತ್ತರ ಬಿ 2 ಕಿಲೋಮೀಟರ್. ಎಂಟನೇ ಪ್ರಶ್ನೆ, ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಎ. ಒಂಬತ್ತನೇ ಪ್ರಶ್ನೆ, ಅತಿ ಹೆಚ್ಚಾಗಿ ಯಾವಾಗಲೂ ನಿದ್ದೆ ಮಾಡಿದರೆ ಏನಾಗುತ್ತದೆ? ಎ ಮರೆವು, ಬಿ ಕ್ಯಾನ್ಸರ್, ಸಿ ತಲೆನೋವು, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ. ಹತ್ತನೇ ಪ್ರಶ್ನೆ, ಸೆಲ್ ಫೋನನ್ನು ಅತಿ ಹೆಚ್ಚಾಗಿ ಉಪಯೋಗ ಮಾಡುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯ ಸಮಸ್ಯೆಗಳು, ಬಿ ಮೆದುಳಿನ ಗಡ್ಡೆ, ಸಿ ಗ್ಲಿಯೋಮಾ, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. ಹನ್ನೊಂದನೇ ಪ್ರಶ್ನೆ, ಉಸಿರಾಟದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಯಾವುದು? ಎ ಪೇರಳೆಹಣ್ಣು, ಬಿ ಸಪೋಟ, ಸಿ ದಾಳಿಂಬೆ, ಡಿ ಕಿತ್ತಾಳೆ. ಉತ್ತರ ಡಿ ಕಿತ್ತಾಳೆ. ಹನ್ನೆರಡನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಸತ್ತಾಗ ಮೊದಲು ಸಾಯುವ ಅಂಗ ಯಾವುದು? ಎ ಮೆದುಳು, ಬಿ ಹೃದಯ, ಸಿ ಕಣ್ಣುಗಳು, ಡಿ ಶ್ವಾಸಕೋಶಗಳು. ಉತ್ತರ ಎ ಮೆದುಳು. 13ನೇ ಪ್ರಶ್ನೆ, ಮಲ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು? ಎ ನಿಂಬೆ ರಸ, ಬಿ ಮಜ್ಜಿಗೆ, ಸಿ ಮೊಸರು, ಡಿ ಹಾಲು. ಉತ್ತರ ಎ ನಿಂಬೆ ರಸ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಅದು ಮಲಬದ್ಧತೆ ಸಮಸ್ಯೆ. ಮಲ ವಿಸರ್ಜನೆ ಸರಾಗವಾಗಿ ಆರಾಮವಾಗಿ ಆಗಲು ನಿಂಬೆ ರಸವನ್ನು ಕುಡಿಯಬೇಕು. ನಿಂಬೆ ಮತ್ತು ನೀರಿನ ಮಿಶ್ರಣವನ್ನು ಕುಡಿಯುವುದರಿಂದ ಕೆಲವು ಜನರಲ್ಲಿ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 14ನೇ ಪ್ರಶ್ನೆ, ಇಡೀ ಪ್ರಪಂಚದಲ್ಲಿ ಒಂದೇ ಮುಖದ ಎಷ್ಟು ಜನರಿದ್ದಾರೆ? ಎ 3 ಜನರು, ಬಿ 5 ಜನರು, ಸಿ 7 ಜನರು, ಡಿ 9 ಜನರು. ಉತ್ತರ ಸಿ 7 ಜನರು. 15ನೇ ಪ್ರಶ್ನೆ, ಕೋಳಿ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ? ಎ ಎದೆ, ಬಿ ರೆಕ್ಕೆ, ಸಿ ಕುತ್ತಿಗೆ,
ಡಿ ತೊಡೆ. ಉತ್ತರ ಡಿ ತೊಡೆ. 16ನೇ ಪ್ರಶ್ನೆ, ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು? ಎ ಬಿಸಿ ನೀರು, ಬಿ ನಿಂಬೆ ರಸ, ಸಿ ತೆಂಗಿನ ನೀರು, ಡಿ ಹಾಲು. ಉತ್ತರ ಡಿ ಹಾಲು. 17ನೇ ಪ್ರಶ್ನೆ, ಮಲಗಿರುವಾಗಲೂ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡುವ ಮತ್ತು ಕೇಳುವ ಜೀವಿ ಯಾವುದು? ಎ ಕಾಗೆ, ಬಿ ಆನೆ, ಸಿ ಪೆಂಗ್ವಿನ್, ಡಿ ಡಾಲ್ಫಿನ್. ಉತ್ತರ ಡಿ ಡಾಲ್ಫಿನ್. 18ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾಸಿಕ ಸಂಬಳ? ಎ 1.6 ಲಕ್ಷ, ಬಿ 5.2 ಲಕ್ಷ, ಸಿ 2.7 ಲಕ್ಷ, ಡಿ 7.2 ಲಕ್ಷ. ಉತ್ತರ ಎ 1.6 ಲಕ್ಷ. 19ನೇ ಪ್ರಶ್ನೆ, ಚೆನ್ನಾಗಿ ಬೇಯಿಸದಿದ್ದರೆ ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡುವ ಆಹಾರ ಪದಾರ್ಥ ಯಾವುದು? ಎ ಅಕ್ಕಿ, ಬಿ ಚಪಾತಿ, ಸಿ ದೋಸೆ, ಡಿ ಓಟ್ಸ್. ಉತ್ತರ ಡಿ ಓಟ್ಸ್. 20ನೇ ಪ್ರಶ್ನೆ, ಹೆಚ್ಚು ಚರ್ಮದ ಕ್ಯಾನ್ಸರಿಗೆ ಕಾರಣವಾಗುವ ಸೂರ್ಯನ ಸಮಯ? ಎ 8 ಗಂಟೆ, ಬಿ 1 ಗಂಟೆ, ಸಿ 10 PM, ಡಿ 11 PM. ಉತ್ತರ ಬಿ 1 ಗಂಟೆ. ಯಾವ ಹಣ್ಣು ತಿನ್ನುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ? ಎ ಸೇಬುಹಣ್ಣು, ಬಿ ಬ್ಲೂಬೆರ್ರಿ, ಸಿ ಪಪ್ಪಾಯಿ, ಡಿ ಕಿವಿ ಹಣ್ಣು. ಉತ್ತರ ಎ ಸೇಬು ಹಣ್ಣು. ಸೇಬು ಹಣ್ಣುಗಳನ್ನು ತಿನ್ನುವುದರಿಂದ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಮತ್ತು ಶುಚಿಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಕೆಟ್ಟ ಉಸಿರಾಟದ ವಿರುದ್ಧ ಹೋರಾಡುತ್ತದೆ. ಸೇಬಿನಲ್ಲಿರುವ ನಾರಿನ ಅಂಶವು ಹಲ್ಲಿಜುವ ಬ್ರಷ್ನಂತೆ ಕಾರ್ಯನಿರ್ವಹಿಸುವ ಮೂಲಕ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ. ಮಾನಸಿಕ ಒತ್ತಡದಿಂದ ಯಾವ ಅಂಗ ಹಾನಿಯಾಗುತ್ತದೆ? ಎ ಹೃದಯ, ಬಿ ಲಿವರ್, ಸಿ ಶ್ವಾಸಕೋಶ, ಡಿ ಮೂತ್ರಪಿಂಡ. ಉತ್ತರ ಡಿ ಮೂತ್ರಪಿಂಡಗಳು. ಮಾನಸಿಕ ಒತ್ತಡ ದೇಹದ ಎಲ್ಲ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡದಿಂದ ಮೂತ್ರಪಿಂಡಗಳು ಹಾನಿಯಾಗುತ್ತದೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪಪ್ಪಾಯಿಯನ್ನು ಯಾವುದರ ಜೊತೆ ತಿನ್ನಬಾರದು? ಎ ನಿಂಬೆಹಣ್ಣು, ಬಿ ಸೀಬೆಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಬೆಲ್ಲ ಸಕ್ಕರೆ. ಉತ್ತರ ಎ ನಿಂಬೆಹಣ್ಣು. ಪಪ್ಪಾಯಿ ಮತ್ತು ನಿಂಬೆ ಅಪಾಯಕಾರಿ ಸಂಯೋಜನೆಯಾಗಿದ್ದು ಅದು ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಇದು ಹೆಚ್ಚು ಅಪಾಯಕಾರಿಯಾಗಿದೆ. ಜೀರ್ಣಕಾರಿ ಸಮಸ್ಯೆಗಳು ಬೇಗ ನಿವಾರಣೆ ಆಗಲು ಏನು ಮಾಡಬೇಕು? ಎ ಮೆಂತ್ಯ ಸೊಪ್ಪು, ಬಿ ಜೀರಿಗೆ, ಸಿ ದಾಲ್ಚಿನ್ನಿ, ಸಿ ಲವಂಗ. ಉತ್ತರ ಬಿ ಜೀರಿಗೆ. ಜೀರಿಗೆಗೆ ಆಯುರ್ವೇದ ಗುಣಗಳಿಂದ ತುಂಬಿದೆ. ಜೀರಿಗೆ ಬೀಜಗಳನ್ನು ಪ್ರತಿದಿನ ಸೇವಿಸುವುದರಿಂದ ದುರ್ವಾಸನೆ, ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಿಸಬಹುದು.